ಅಕ್ಕ ಬೇಡ ಪ್ಲೀಸ್. ಅಮ್ಮ, ಅಪ್ಪ, ಯಾಕಮ್ಮ, ಏನಾಯ್ತು? ಅಪ್ಪ ಅದು ಏನು? ನಾವಿಬ್ರು ಮದುವೆ ಆದವರು, ಗಂಡನ ಮನೇಲಿ ಇರ್ಬೇಕಾದವರು, ಗಂಡನ ಮನೇಲಿ ಇರ್ತೀವಿ, ಅಲ್ಲೇ ಸೆಟ್ಲ್ ಆಗ್ತೀವಿ, ಸಪ್ರೇಟ್ ಆಗಿರ್ತೀವಿ ಅಂತ ಹೇಳೋದಕ್ಕೆ ಬಂದ್ರಾ? ಇಲ್ಲ ಅಪ್ಪ, ಆ ವಿಷಯ ಅಲ್ಲ. ಮತ್ತಿನ್ನೇನು? ದೊಡ್ಡಪ್ಪ ಅದು ಅದಕ್ಕೆ. ಆರ್ತಿನ? ಆರ್ತಿಗೇನಾಯ್ತು? ಆರ್ತಿ ಎಲ್ಲಿ? ಅಪ್ಪ, ಆರ್ತಿನೂ ಅಶೋಕ್ ಇಬ್ರು ಮನೇಲಿಲ್ಲ. ಇಬ್ರು ಇಲ್ವಾ? ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ ಅಪ್ಪ. ಗೊತ್ತಿಲ್ವಾ? ಗುರುಗಳು ಮನೆಯಿಂದ ಯಾರು ಆಚೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ನಾನು ಯಾರು ಮನೆಯಿಂದ ಆಚೆ ಹೋಗ್ಬೇಡಿ ಅಂತ ಅಷ್ಟು ಕೇಳ್ಕೊಂಡಿದ್ದೀನಿ. ಹಿರಿಯರ ಮಾತಿಗೆ ಬೆಲೆ ಇಲ್ಲ, ದೊಡ್ಡವರು ಅಂದ್ರೆ ಗೌರವ ಇಲ್ಲ ಅಂದಮೇಲೆ ನಾನು ಯಾಕೆ ಇಲ್ಲಿರ್ಬೇಕು? ಇದ್ದೇನು ಪ್ರಯೋಜನ? ನಿಮ್ಮಂತ ಅವ್ರಿಗೆ ಒಳ್ಳೇದು ಬಯಸಿ ಏನು ಉಪಯೋಗ? ಹೋಗಿ ಹೊಟ್ಟೋಗಿ. ರೀ, ಕಾರಣ ಇಲ್ಲದೆ ಅಶೋಕ್ ಇಂಥ ಕೆಲಸ ಮಾಡೋನಲ್ಲ. ಯಾವ ಕಾರಣ ಇದ್ರೆ ಏನ್ ಸೀತಾ? ಮನೆಯಿಂದ ಯಾರು ಆಚೆ ಹೋಗಬಾರ್ದು ಅಂದ್ರೆ ಹೋಗಬಾರ್ದು ಅಷ್ಟೇ. ಏನ್ ಕಾರಣ ಇತ್ತು ಅಂತ ಅವನು ಆಚೆ ಹೋದ? ಅದೇನು ಅಂತ ಅವನ ಹತ್ರ ಫೋನಲ್ಲಿ ಮಾತಾಡಿ. ಏನು ಮಾತಾಡೋದು? ಆರ್ತಿ ಮನಸ್ಥಿತಿ ಸರಿ ಇಲ್ಲ, ಮನೆ ಪರಿಸ್ಥಿತಿ ಸರಿ ಇಲ್ಲ. ಇಷ್ಟರ ಮೇಲೆ ಗುರುಗಳು ಯಾರಾದರೂ ಆಚೆ ಹೋದ್ರೆ ಹೋದ ಆತ್ಮ ಇನ್ನೊಂದು ಜೀವನ ತಗೋಬಹುದು ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇಷ್ಟಾದ್ಮೇಲೆ ಅವನು ಆಚೆ ಹೋಗಿದ್ದಾನೆ ಅಂದ್ರೆ ಏನ್ ಅರ್ಥ? ಹೋಗು, ಮೊಬೈಲ್ ತಗೊಂಬ. ಹೋ, ಮಾವ ಫೋನ್ ಮಾಡ್ತಿದ್ದಾರೆ. ಅಪ್ಪನ? ಹಾಗಾದ್ರೆ ನನ್ನ ಮನೇಲಿ ಇಲ್ಲ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗೋಗಿರುತ್ತೆ. ಈಗ ಇನ್ನೂ ಏನೇನಾಗುತ್ತೋ ಏನೋ. ಟೆನ್ಷನ್ ಮಾಡ್ಕೋಬೇಡ ಡಿಯರ್. ಮಾವನ ಹತ್ರ ನಾನ್ ಮಾತಾಡ್ತೀನಿ, ನೀನ್ ನನ್ನ ಹತ್ರ ಸೇಫ್ ಆಗಿದ್ಯಾ ಅಂತ ಅವ್ರಿಗೆ ಹೇಳ್ತೀನಿ. ನಾನ್ಸೆನ್ಸ್ ತರ ಮಾತಾಡ್ಬೇಡ, ಕೊಡಿಲಿ. ಹಲೋ ಅಪ್ಪ. ಎಲ್ಲೋ ಇದೆಯಾ ನೀನು? ಅಪ್ಪ ಅದು ನಾನು ತಲೆ ಕೆಟ್ಟಿದ್ಯೇನೋ ನಿನ್ಗೆ? ಮನೆಯಿಂದ ಯಾರು ಆಚೆ ಹೋಗ್ಬಾರ್ದು ಅಂತ ನಾನು ಹೇಳಿರ್ಲಿಲ್ಲ? ಅದರಲ್ಲೂ ಆರ್ತಿಗೆ ಮನಸ್ಥಿತಿ ಸರಿ ಇಲ್ಲ, ಅವಳನ್ನ ಸಮಾಧಾನ ಮಾಡ್ಕೊಂಡು ಮನೆಯಲ್ಲಿ ಕೂತಿರು ಅಂತ ನಾನು ಹೇಳಿದ್ರೆ ಇಂಥ ಸರ್ವತ್ನಲ್ಲಿ ಅವ್ನು ಕರ್ಕೊಂಡು ಎಲ್ಲಿಗೆ ಹೋಗಿದ್ಯಾ? ಏನು? ಆರ್ತಿ ಮನೇಲಿ ಇಲ್ವಾ? ಏನೋ ಏನೋ ಹಾಕಿ ಕೇಳ್ತಾ ಇದೀಯಾ? ಆರ್ತಿ ನೀನ್ ಕರ್ಕೊಂಡು ಹೋಗ್ಲಿಲ್ವಾ? ಇಲ್ಲಪ್ಪ, ನಾನು ಒಬ್ನೇ ಬಂದಿದ್ದೀನಿ. ಆರ್ತಿ ನೀನ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಮತ್ತೆ ಆರ್ತಿ ಎಲ್ಲಿಗೆ ಹೋದ್ಲು? ಈಗ ನೀನ್ ಎಲ್ಲಿದೀಯಾ? ನಾನು ನನ್ನ ಫ್ಯಾಕ್ಟ್ರಿ ಹತ್ರ ಇದ್ದೀನಿ. ಈಗ ಒಂದು ಕ್ಷಣನೂ ಲೇಟ್ ಮಾಡಬೇಡ, ಬೇಗ ಮನೆಗೆ ಬಾ. ಇವಳು ಹುಚ್ಚು ಹಿಡ್ದಿದೆ, ಇವಳು ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ಅಂತ ನಾನು ಅವತ್ತೇ ಹೇಳ್ದೆ. ನೀವು ಯಾರು ನನ್ನ ಮಾತೇ ಕೇಳಲಿಲ್ಲ. ಈಗ ನೋಡಿ, ಯಾರಿಗೂ ಹೇಳ್ದೆ ಕೇಳ್ದೆ ಮಧ್ಯರಾತ್ರಿ ಎದ್ದು ಮನೆ ಬಿಟ್ಟು ಹೋಗಿದ್ದಾಳೆ. ಇವಳು ನಿದ್ದೆ ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮೆಲ್ಲರೂ ನಿದ್ದೆನೂ ಹಾಳು ಮಾಡಿದ್ದಾಳೆ. ರಾಣಿ, ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ನಾವು ಚಿಂತೆ ಮಾಡ್ತಿದ್ರೆ ನಿನಗೆ ನಿದ್ದೆ ಚಿಂತೆನಾ? ರೀ, ಮನುಷ್ಯ ಆರೋಗ್ಯವಾಗಿರ್ಬೇಕು ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಇವಳಿಗೆ ಹುಚ್ಚಿಡ್ದಿದೆ ಅಂತ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳಕ್ಕಾಗುತ್ತಾ? ರಾಣಿ, ರೀ, ನಾನು ಹೇಳೋದನ್ನ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಾನು ಏನು ಹೇಳ್ತೀನೋ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮಾನಸಿಕವಾಗಿ ನೊಂದಿರೋ ಆರ್ತಿಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ, ಕೌನ್ಸೆಲಿಂಗ್ ಅಗತ್ಯ ಇದೆ. ನಾನು ಅವತ್ತಿಂದ ಹೇಳ್ತಾನೆ ಬರ್ತಿದ್ದೀನಿ, ನೀವು ಅದನ್ನ ತಲೆಗೆ ಹಾಕೋತಾ ಇಲ್ಲ. ಮೊದಲು ನಿಂತಲ್ಲ. ರಾಣಿ ಹೇಳ್ತಾ ಇರೋ ಮಾತಲ್ಲಿ ಸತ್ಯ ಇದೆ, ಅವಳು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಅವ ಆಚೆ 2 ಕಾರು ಇಲ್ಲ. ಒಂದು ಕಾರು ಅಶೋಕ್ ತಗೊಂಡೋಗಿದ್ದಾನೆ, ಇನ್ನೊಂದು ಆರತಿ ತಗೊಂಡೋಗಿದ್ದಾಳೆ. ಬಿಡು ಕೈನ. ಡ್ರೈವ್ ಮಾಡಲಿಲ್ಲ ಅಂದ್ರೆ ಏನು ಅದಾಗದೆ ನನ್ನ ಮನೆ ಕರ್ಕೊಂಡು ಹೋಗುತ್ತಾ? ಇಲ್ಲೇ ಇರುವಂತ ಏನಾದ್ರು ಡ್ರಾಮಾ ಮಾಡಿದ್ರೆ ಚೆನ್ನಾಗಿರಲ್ಲ. ಲೀವ್ ಮೀ. ಅಶು, ನನ್ ಮನೆಗೆ ಹೋಗೋದ್ ಬೇಡ ಅಂತ ಎಲ್ಲಿ ಹೇಳ್ದೆ? ಕಾರ್ ಡ್ರೈವ್ ಮಾಡೋದ್ ಬೇಡ ಅಂತ ಹೇಳ್ದೆ ಅಷ್ಟೇ. ನಾನೇ ಮನೆವರೆಗೂ ಬಿಡ್ತೀನಿ. ಯಾಕೆ? ಮನೆವರೆಗೂ ಬಂದು ನಮ್ಮ ಅಪ್ಪ ಅಮ್ಮ ನೋಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ ಅಂತ ನಂಗೆ ಇನ್ನೂ ಹಿಂಸೆ ಕೊಡೋದಕ್ಕ? ಅಶು, ಶಟ್ ಅಪ್. ನೀನ್ ಇದುವರೆಗೂ ನನಗೆ ಕೊಟ್ಟಿರೋ ಟಾರ್ಚರೇ ಸಾಕು. ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನ್ಪಿಡ್ಕೊ. ನೀನ್ ಬಂದು ನಮ್ಮ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೊಂಡ ತಕ್ಷಣ ನೀನ್ ನನ್ನ ಹೆಂಡತಿ ಆಗಲ್ಲ,
ನನ್ನ ಹೆಂಡತಿ, ನನ್ನ ಜೀವ ಏನೇ ಇದ್ರು ನನ್ನ ಆರ್ತಿನೇ. ಬೆಟರ್ ಯು ಮೈಂಡ್ ಇಟ್. ಅಶೋಕ್ ಪ್ಲೀಸ್, ಅಶೋಕ್. ಏನಂದ ಅವನು? ಅವ್ರ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಅವ್ರ ಮನೆ ಸೊಸೆ ಆಗಲ್ವಾ? ಅವ್ನ ಹೆಂಡತಿ ಆಗಲ್ವಾ? ತೋರಿಸ್ತೀನಿ ಅವನ ಹತ್ರನೇ ತಾಳಿ ಕಟ್ಟಿಸ್ಕೊಂಡು ಅವ್ನ ಹೆಂಡತಿಯಾಗಿ ಅವ್ರ ಮನೆ ಸೊಸೆ ಆಗಿಲ್ಲ ಅಂದ್ರೆ ನಾನು ರಾಗಿಣಿನೇ ಅಲ್ಲ. ರಾಗಿಣಿ, ಆರ್ತಿ ಎಲ್ಲಿ ಹೋದ್ಲು, ಯಾವಾಗ ಹೋದ್ಲು ಅಂತ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ? ಅತ್ತಿಗೆಗೆ ಮಾತ್ರೆ ಕೊಡ್ಬೇಕಾಗಿರೋದು ನೀನ್ ತಾನೆ. ಮಧ್ಯರಾತ್ರಿ 2 ಗಂಟೆ ಆಯ್ತು. ಅತ್ತಿಗೆಗೆ ಮಾತ್ರೆ ಕೊಡದೆ ನೀನೆಲ್ಲೋಗಿದ್ದೆ? ಅಶೋಕ್, ಆರ್ತಿ ನಿನಗೂ ಏನು ಹೇಳಿಲ್ವೇನು? ಇಲ್ಲ ಅಮ್ಮ, ಹೇಳಿದ್ರೆ ನಾ ಹೋಗೋದಕ್ಕೆ ಬಿಡ್ತಿದ್ನ. ಅಲ್ಲಮ್ಮ, ನೀನು ಮನೇಲೇ ಇದೆಯಾ? ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಾಳೆ, ಹೇಗಿದ್ದಾಳೆ ಅಂತ ನೋಡ್ಕೊಳ್ಳೋದಕ್ಕಾಗಲ್ವಾ? 2 ಗಂಟೆ ಆದ್ಮೇಲೆ ಅವಳು ಇಲ್ಲ ಅಂತ ಫೋನ್ ಮಾಡಿದ್ರೆ ನಾನು ಏನ್ ಅನ್ಕೋಬೇಕು? ನನಗೇನೋ ಗೊತ್ತು, ನೀವಿಬ್ರು ರೂಮಲ್ಲೇ ಇರ್ತೀರಾ ಅನ್ಕೊಂಡೆ. ಅಂದ್ಕೊಂಬಿಟ್ರೆ ಆಯ್ತಾ? ಎಲ್ರು ನಾನು ಹಾಗೆ ಅನ್ಕೊಂಡೆ, ನೀನ್ ಹೀಗೆ ಅನ್ಕೊಂಡೆ ಅಂತ ಹೇಳ್ತೀರಾ. ಇವಾಗ ಆರ್ತಿ ಎಲ್ಲಿ ಹೋದ್ಲು, ಎಲ್ಲಿ ಅಂತ ಹುಡ್ಕೋದು? ಅಶೋಕ, ಯಾಕೋ ಎಲ್ರ ಮೇಲೂ ರೇಗ್ತಿದ್ಯಾ? ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಮತ್ತಿನ್ನೇನ್ ಚಿಕ್ಕಪ್ಪ, ಆರ್ತಿ ಮೊದಲು ಎಷ್ಟೊಂದು ನೋವಲ್ಲಿದ್ದಾಳೆ ಅಂತ ನೀವೆಲ್ಲರೂ ನೋಡಿದ್ದೀರಾ. ಆದ್ರೂ ಅವಳ ಬಗ್ಗೆ ಯಾರು ಕೇರ್ ತಗೊಳ್ಳಲ್ಲ ಅಂದ್ರೆ ನಾನು ಇನ್ನೇನ್ ಮಾಡ್ಲಿ? ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮಗೆ ಹೇಗೆ ಅರ್ಥ ಆಗ್ತಿಲ್ವೋ ಹಾಗೆ ಈ ಮನೆಯವ್ರಿಗೂ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಆರ್ತಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ಅವಳು ಏನ್ ಮಾಡ್ತಾಳೆ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ಜನ ಎಲ್ಲ ಅವಳಿಗೆ ಹುಚ್ಚಿಡ್ದಿದೆ ಅಂತ ಮಾತಾಡ್ತಿದ್ದಾರೆ. ಅದ್ಯಾವುದು ನಿಮಗೆ ಕೇಳಿಸ್ತಾನೆ ಇಲ್ವಾ? ಕಿವಿ ಇದ್ದು ಕಿವುಡ್ರಾಗಿದ್ದೀರಾ, ಕಣ್ಣಿದ್ದು ಕುರುಡ್ರಾಗಿದ್ದೀರಾ. ಈಗ ಅವಳನ್ನ ಎಲ್ಲಿ ಅಂತ ಹುಡುಕ್ತೀರಾ? ರಾಣಿ, ಅವಳು ಎಲ್ಲಿ ಅಂತ ನಮಗ್ ಗೊತ್ತಿದ್ರೆ ನಾವೇನ್ ಕೈ ಕಟ್ಕೊಂಡು ಕೂತಿರ್ತಿದ್ವಾ? ಅದಕ್ಕೆ ತಾನೇ ಅಶೋಕನ್ ಕರ್ಸ್ ಮಾತಾಡ್ತಿರೋದು. ಮಾತಾಡಿದ್ರೆ ಆರ್ತಿ ಸಿಕ್ಬಿಡ್ತಾಳ? ಅಶೋಕ, ಎಲ್ಲರ ಮೇಲೂ ರೇಗೋದಕ್ಕೆ ಮೊದಲು ಇಷ್ಟೊತ್ತಿನಲ್ಲಿ ನೀನೆಲ್ಲಿಗೆ ಹೋಗಿದ್ದೆ ಅಂತ ಹೇಳು. ಇದೇನು ಮನೆ ಅನ್ಕೊಂಡಿದ್ಯೋ, ಮಾರ್ಕೆಟ್ ಅನ್ಕೊಂಡಿದ್ಯೋ? ತಂದೆ ಮಾತ್ರ ಸ್ವಲ್ಪನೂ ಬೆಲೆ ಇಲ್ವಾ? ಮನೆಯಲ್ಲಿ ಯಾರು ಹೊರಗಡೆ ಹೋಗ್ಬಾರ್ದು ಅಂತ ನಾನು ಹೇಳಿದ್ದೆ ತಾನೆ? ನನ್ನ ಮಾತು ಮೀರಿ ನೀನೆಲ್ಲಿಗೆ ಹೋಗಿದ್ದೆ? ಆರ್ತಿ ನೊಂದ್ಕೊಂಡಿದ್ದಾಳೆ, ಅವಳಿಗೆ ನಿನ್ನ ಅಗತ್ಯ ಇದೆ, 3 ಹೊತ್ತು ಅವಳ ಜೊತೆಗೆ ಇರು ಅಂತ ನಾನು ಹೇಳಿದ್ದೆ ತಾನೆ? ನನ್ನ ಮಾತು ಮೀರಿ ನೀನು ಎಲ್ಲಿಗೆ ಹೋಗಿದ್ದೆ? ನಿನ್ನೆ ಕೇಳ್ತಿರೋದು, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೆ? ಫ್ಯಾಕ್ಟ್ರಿಗೆ ಹೋಗಿದ್ದೆಪ್ಪ. ಮಧ್ಯರಾತ್ರಿನಲ್ಲಿ ಫ್ಯಾಕ್ಟ್ರಿಯಲ್ಲಿ ಏನು ಕೆಲಸ ಇರುತ್ತೋ? ಮಾವ, ಅದು ಒಂದು ಮೆಷಿನ್ ಪ್ರಾಬ್ಲಮ್ ಆಗಿತ್ತು. ನಿನ್ನೆ ಇಂಜಿನಿಯರ್ಗೆ ಫೋನ್ ಮಾಡಿ ಹೇಳಿದ್ದೆ. ಅವ್ರು ಬ್ಯುಸಿ ಇದ್ರು ಅಂತ ಲೇಟ್ ನೈಟ್ ಬಂದು ಅಶೋಕ್ಗೆ ಫೋನ್ ಮಾಡಿರಬೇಕು, ಅದಕ್ಕೆ ಹೋಗಿರ್ತಾನೆ. ಅದು ನನ್ನ ಫ್ಯಾಕ್ಟ್ರಿಗೆ ಫೋನ್ ಮಾಡಿದ್ದೆ ಮಾವ. ಅಶೋಕ್ ಸರ್ ಇಲ್ಲೇ ಇದ್ದಾರೆ, ಮೆಷಿನ್ ರಿಪೇರಿ ನಡೀತಾ ಇದೆ ಅಂತ ನನಗೆ ಹೇಳಿದ್ರು. ಅಲ್ಲ ಅಶೋಕ್, ಹೇಳಿದಿದ್ರೆ ನಿಮ್ಮ ಭಾವನೆ ಹೋಗ್ತಿದ್ರಲ್ವಾ? ಈಗ ಅದನ್ನೆಲ್ಲ ಚರ್ಚೆ ಮಾಡೋ ಸಮಯ ಅಲ್ಲ. ಆರತಿ ಕಾರ್ ತಗೊಂಡು ಹೋಗಿದ್ದಾಳೆ, ಅವಳಿಗೆ ಸರಿಯಾಗಿ ಡ್ರೈವಿಂಗ್ ಬರಲ್ಲ. ಹೋದ್ಸಲ ನಾವು ಚಿರುನ ಕಳ್ಕೊಂಡ್ವಿ, ಈಗೇನಾದರೂ ಮಾವ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಅಶೋಕ್ ಹೋಗಿ ಆರತಿನ ಹುಡುಕಿ ಕರ್ಕೊಂಡ್ಬರ್ತೀವಿ. ಅವನಿ, ಅಶೋಕ್ ನಡಿ ಹೋಗೋಣ. ನೀವೇನ್ ಮುಖ ನೋಡ್ತಾ ನಿಂತಿದ್ದೀರಾ? ನೀವು ಹೋಗಿ. ನಾನಾ? ಹೋಗಿ. ಸರಿ ಬ್ರದರ್, ನಿಂತ್ಕೊಳ್ಳಿ, ನಾ ಬರ್ತೀನಿ. ಅದ್ಗೆನ ಹುಚ್ಚಿ ಅಂದ್ರೆ ದೊಡ್ಡಪ್ಪನ ಮನ್ಸಿಗೆ ನೋವಾಗಲ್ವಾ? ಏಯ್, ನೀನೇನ್ ನನ್ನ ಮಗಳ ಅವ್ರ ಮಗಳ? ಯಾವಾಗ ನೋಡಿದ್ರು ಅಪ್ಪ ಮಗಳು ಅವ್ರ ಪರವಾಗಿ ಮಾತಾಡ್ತಿರಲ್ಲ. ನಾನೇನ್ ನಿಮಗ್ ಲೆಕ್ಕಕ್ಕಿಲ್ವಾ? ನೀನ್ ಲೆಕ್ಕಕ್ಕಿದ್ಯಾ ಅನ್ಕೊಂಡು ತಪ್ಪುಗಳ ಪರ ವಹಿಸ್ಕೊಂಡು ಮಾತಾಡಕ್ಕಾಗಲ್ಲ ರಾಣಿ. ನೀನು ಪರಿಸ್ಥಿತಿ ನೋಡ್ಕೊಂಡು ಮಾತಾಡ್ಬೇಕಲ್ವಾ? ಪರಿಸ್ಥಿತಿಗೆ ಏನ್ರಿ ಆಗಿದೆ? ಚಿರುನ ಅವಳೊಬ್ಳೆ ನಾ ಕಳ್ಕೊಂಡಿರೋದು. ನಾವೆಲ್ಲರೂ ಚಿರುನ್ ಕಳ್ಕೊಂಡಿಲ್ವಾ? ಆ ನೋವು ನಮ್ಗಿಲ್ವಾ? ಚಿರುನ ಅವಳು ಎಷ್ಟು ಪ್ರೀತಿಸ್ತಿದ್ಲು, ಎಷ್ಟು ಕೇರ್ ಮಾಡ್ತಿದ್ಲು. ಹಾಗೆ ನೋಡಿದ್ರೆ ಮನೆಯವರೆಲ್ಲ ಚಿರುನ ತುಂಬಾ ಪ್ರೀತಿಸ್ತಿದ್ರು. ತಾಯಿಯಾಗಿ ಅವಳು ಚಿರು ಮೇಲೆ ಸ್ವಲ್ಪನೂ ಪ್ರೀತಿ ಇರ್ಲಿಲ್ಲ. ಅಮ್ಮ ಪ್ಲೀಸ್, ಅದ್ಗೆ ಬಗ್ಗೆ ಹೀಗೆಲ್ಲ ಆರೋಪ ಮಾಡಬೇಡ. ನಾನು ಆರೋಪ ಮಾಡ್ತಿಲ್ವೇ? ಚಿರು ಹೇಳಿದ ಮಾತನ್ನ ಹೇಳ್ತಾ ಇದ್ದೀನಿ.
ನಮ್ಮಮ್ಮ ನನ್ನ ಪ್ರೀತಿ ಮಾಡಲ್ಲ, ಯಾವಾಗಲೂ ಅಕ್ಕನ್ನೇ ಪ್ರೀತಿ ಮಾಡೋದು, ನನ್ನನ್ನು ದೂರ ಇಟ್ಟಿರ್ತಾಳೆ, ನಾನು ಯಾಕಾದ್ರೂ ಇವ್ರ ಹೊಟ್ಟೆಲ್ ಹುಟ್ಟಿದ್ನೋ ಅನ್ನೋ ಮಾತನ್ನ ಚಿರು ಹೇಳಿದ್ದು. ನಿಮ್ಮ ಅತ್ತಿಗೆ ಆರ್ತಿ ಚಿರುನ ಯಾವತ್ತೂ ಪ್ರೀತಿ ಮಾಡಿಲ್ಲ. ಚಿರುನ ಪ್ರೀತಿ ಮಾಡಿರೋದು ಇಡೀ ಮನೆಯವರು. ಇಡೀ ಮನೆಯವ್ರಿಗೆ ಚಿರು ಇಲ್ದಿರೋ ನೋವಿದೆ. ಚಿರು ಇಲ್ದಿರೋ ನೋವನ್ನ ಇಡೀ ಮನೆಯವ್ರು ಅನುಭವಿಸ್ತಾ ಇದ್ದಾರೆ. ತಾನೇ ದೊಡ್ಡದಾಗಿ ನೋವು ಅನುಭವಿಸ್ತಾ ಇದ್ದೀನಿ ಅನ್ನೋ ತರ ನಾಟಕ ಮಾಡ್ತಿದ್ದಾಳೆ. ರಾಣಿ, ಸ್ವಲ್ಪ ಮೆತ್ತಗೆ ಮಾತಾಡ್ತೀಯ? ನಿನ್ನ ಧ್ವನಿಯಿಂದ ಮತ್ತೊಂದು ರಂಪ ಸೃಷ್ಟಿ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ಅಶೋಕ್, ಆರತಿ ತುಂಬ ಅಪ್ಸೆಟ್ ಆಗಿದ್ದಾಳೆ. ಸೊ ಗೊತ್ತು ಗುರಿ ಇಲ್ಲದ ಹಾಗೆ ಎಲ್ಲೋ ಲಾಂಗ್ ಡ್ರೈವ್ ಹೋಗಿದ್ದಾಳೆ ಅಂತ ಅನಿಸುತ್ತೆ. ಸಮಥಿಂಗ್ ಇಸ್ ರಾಂಗ್ ಬಾಬಾ. ಎಲ್ಲೋ ಏನೋ ಎಡವಟ್ ಆಗ್ತಿದೆ. ನನ್ನ ಮನಸ್ಸು ಒಂಥರ ಕಳವಳ ಪಡ್ತಾ ಇದೆ. ನನಗೂ ಹಾಗೆ ಅನಿಸ್ತಿದೆ. ಅಲ್ಲ, ನಿಮಗೆಲ್ಲ ಹಾಗೆ ಅನ್ನಿಸ್ತಿದೆ ಅಂದರೆ ನಾವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು? ಇಲ್ಲ ಬಾಬಾ, ಇದಕ್ಕೆ ಅಪ್ಪ ಒಪ್ಪಲ್ಲ. ಮಾವಂಗೆ ಹೇಳದೆ ಬೇಡ. ಸರಿ ಬನ್ನಿ. ಏನಾಯ್ತು ಅಶೋಕ್? ಈಗ 1 ಗಂಟೆ ಮುಂಚೆ ಅವಳಿಗೆ ಊಟ ಕೊಡೋಕ್ಕೆ ಅಂತ ಹೋಗಿದ್ದಾರೆ. ಆಗಲೇ ಗೊತ್ತಾಗಿದ್ದು ಅವಳು ಮನೇಲಿ ಇಲ್ಲ ಅಂತ. ಮಧ್ಯಾಹ್ನ ಐಸ್ ಕ್ರೀಮ್ ಪಾರ್ಲರ್ ಹತ್ರ ನೋಡಿದ್ನಲ್ಲ, ಜೊತೆಲಿ ನಿಮ್ಮ ಮಿಸ್ಸಸ್ ಇದ್ರು. ಏನೋ ಮಧ್ಯಾಹ್ನ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಹೋಗಿದ್ರಾ? ಜಯಸಿಂಹ, ಅದೇನಿಲ್ಲ, ಬಾ ನೀನು. ಹೇಳ್ತೀನಿ, ಬಾ. ನನ್ನ ಮಗ ನನ್ನನ್ನು ಕ್ಷಮಿಸಿರ್ತಾನೆ. ಅವನಿಗೆ ನನ್ನ ನೋವೇನು ಅಂತ ಅರ್ಥ ಆಗಿರುತ್ತೆ. ಮಗ ಸತ್ತಾಗಿಂದ ಅವನ ಸಾವಿಗೆ ತಾನೇ ಕಾರಣ ಅನ್ನೋ ಗಿಲ್ಟ್ ಅವ್ಳಿಗೆ ಕಾಡ್ತಾನೆ ಇತ್ತು. ಇವಾಗ ನೋಡಿದ್ರೆ ಕಾರ್ ತಗೊಂಡು ಹೋಗ್ಬಿಟ್ಟಿದ್ದಾಳೆ. ಅವಳಿಗೆ ಸರಿಯಾಗಿ ಡ್ರೈವಿಂಗ್ ಕೂಡ ಬರಲ್ಲ ಸರ್. ನಿಜ ಹೇಳಿ, ನಿಮ್ಗೆ ಹೊರಗಡೆ ಅಫೇರ್ ಇರೋದು ನಿಮ್ಮ ಹೆಂಡತಿಗೆ ಗೊತ್ತಾ? ಸರ್, ಅದು ಅಫೇರ್ ಅಲ್ಲ. ನನ್ನ ಹತ್ರ ಸುಳ್ಳು ಹೇಳಬೇಡಿ. ನೀವು ನನ್ನ ಹತ್ರ ನಿಜ ಹೇಳಿದ್ರೆ ನಾನು ಏನಾದರೂ ಮಾಡೋಕ್ಕೆ ಸಾಧ್ಯ. ಈ ವಿಷಯ ನಿಮ್ಮ ಹೆಂಡತಿಗೆ ಗೊತ್ತಾ? ಅದಕ್ಕೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಯ್ತಾ? ಅದಕ್ಕೆ ಅಪ್ಸೆಟ್ ಆಗಿ ಅವ್ರು ಮನೆ ಬಿಟ್ಟು ಹೋಗಿದಾರ? ಇಲ್ಲ ಸರ್, ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಭಾಷೆಯಲ್ಲಿ ಇದನ್ನ ಅಫೇರ್ ಅಂತಾನೆ ಅನ್ಕೊಳ್ಳಿ. ಬಟ್ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಸರಿ, ಅವ್ರು ತೊಗೊಂಡೋಗಿರೋ ಕಾರ್ ನಂಬರು, ಅವ್ರ ಮೊಬೈಲ್ ನಂಬರು ಹೇಳಿ. ಹಾಂ, ಅವ್ರ ಮೊಬೈಲ್ ನಂಬರು ಸರ್, ಐಸ್ ಕ್ರೀಮ್ ಪಾರ್ಲರ್ ನೋಡಿದೆ ಅಂತ ಹೇಳಿದ್ರಲ್ಲ, ಅದು ಇವತ್ತ ನೆನೆನಾ? ಯಾವ ಐಸ್ ಕ್ರೀಮ್ ಪಾರ್ಲರು? ನಾನು ಯಾರು ನೋಡಿಲ್ಲ. ಅಲ್ಲ, ಆಗ್ಲೇ ನೀವೇ ಹೇಳಿದ್ರಲ್ಲ. ಜಯಸಿಂಹ, ಸರ್ ನೋಡಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಮತ್ತೆ ಏನು ನಿಂದು? ಸುಮ್ಮನೆ ಬಾ. ಅಲ್ಲ, ಬರ್ತೀವಿ ಸರ್, ಬೇರೆ ಏನಾದ್ರು ನೋಡೋದು.